ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ರಬಕವಿ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಿನಿ ಬಸವಗೋಪ ನೀಲಮಾಣಿಕ್ಯ ಮಠದ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಬಂಡಿಗಿನಿ ಮಠದಲ್ಲಿ ಸೇರಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಬಂಡಿಗಿನಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಬೆಳಗಾವಿಯ KLE ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು, ಅವರು ಸಾವಿರಾರು ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ನಾಳೆ ದಿನಾಂಕ ಡಿಸೆಂಬರ್ 6 ಸಾಯಂಕಾಲ 4 ಗಂಟೆಯವರೆಗೆ ಇಡಲಾಗಿದ್ದು, ಬಂಡಿಗಿನಿ ಮಠದಲ್ಲಿ ಸಕಲ ಸಿದ್ಧತೆ ಮಾಡಲಾಗುತ್ತಿದೆ. ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆ ಭಕ್ತರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ. ಬಂಡಿಗಿನಿ ಮಠದ ಶ್ರೀಗಳ ಸುಪುತ್ರ ಶಿವಾನಂದ ಅವರು ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಂಡು, ಶ್ರೀಗಳು ದೇಹವನ್ನು ಮಾತ್ರ ಬಿಟ್ಟಿದ್ದಾರೆ, ಆದರೆ ಅವರು ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಯಾವತ್ತೂ ಅಜರಾಮರವಾಗಿ ಉಳಿದಿದ್ದಾರೆ ಅಂತ ಹೇಳಿದರು. ಎಲ್ಲರೂ ಭಕ್ತಿಯಿಂದ ಅವರ ನಾಮಸ್ಮರಣ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಎಲ್ಲ ಭಕ್ತಾದಿಗಳಲ್ಲಿ ಇದಂದ್ರೆ ಅಪ್ಪಾಜಿ ಅವ್ರು ಆದ್ರು ನಮ್ಮ ಜೋಡಿನ ಅದಾರು. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದು ಅವ್ರ ದರ್ಶನ ಪಡೆದು ಯಾರಿಗೂ ಆತಂಕ ಆಗಲಾರ್ದು ಎಲ್ಲರೂ ಅವ್ರ ಧ್ಯಾನ ಮಾಡ್ಕೋತ ಕಡಿತಕ್ಕ ಇರೋನು ಅಂತೇಳಿ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಹೆದರಬೇಡ್ರಿ, ಭಗವಂತ ನಮ್ಮ ಜೊತೆ ಅದಾನ. ಎಲ್ಲರೂ ಅವ್ನ ಧ್ಯಾನ ಮಾಡ್ಕೋತ ಚೆನ್ನಾಗಿರೋನು. ನಮಸ್ಕಾರ. ಸಾರ್ವಜನಿಕರಿಗೆ ನೋಡ್ರಿ, ಅವ್ರು ನಮ್ಮ ದೇವರು ಎಲ್ಲರಿಗೂ ಮನಃಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದಾನ. ಬರೀ ದೇಹದಿಂದ ನಾವು ಎಲ್ಲೋ ಇದ್ರು ಮನಸ್ಸಿನಿಂದ ನಮ್ಮಲ್ಲಿ ಅದಾನ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಎಲ್ಲರೂ ಅವ್ನ ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ಇರೋಣ್ರಿ. ನಂಗೆ ಮಾತಾಡೋಕ್ಕಾಗಲ್ತು.